ಮಂಗಳೂರಲ್ಲಿ ದೈವದ ನೇಮೋತ್ಸವ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಅಚ್ಚರಿಯೊಂದು ನಡೆದಿದೆ. ದೈವದ ನೇಮೋತ್ಸವ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ದೈವದ ಉಯ್ಯಾಲೆ ಅದು ತನ್ನಿಂದ ತಾನೇ ತೂಗಿದೆ. ಈ ದೈವಸ್ಥಾನದಲ್ಲಿ ನಡೆದಂಥ ಪವಾಡವನ್ನು ನೋಡಿ ಭಕ್ತಾದಿಗಳು ಅಚ್ಚರಿಗೊಂಡಿದ್ದಾರೆ. ದೈವಸ್ಥಾನದ ಹಿನ್ನೆಲೆಯನ್ನು ಗಮನಿಸಿದ್ರು ಕೂಡ ಇದು KADBಗೆ ಈ ದೈವದ ಭೂಮಿಯನ್ನು ಅಥವಾ ದೈವಸ್ಥಾನದ ಜಾಗವನ್ನು ಈ ಹಿಂದೆ ವಶಪಡಿಸಿಕೊಳ್ಳಲಾಗಿತ್ತು. ನಂತರ ಅಚ್ಚರಿ ಎಂಬಂತೆ ಆ ಜಾಗವನ್ನು KADB ಬಿಟ್ಟುಕೊಟ್ಟಿತ್ತು. ನಂತರ ಅಲ್ಲಿ ದೈವಸ್ಥಾನದ ನಿರ್ಮಾಣ ಆಗಿ ಜೀರ್ಣೋದ್ಧಾರದ ಕೆಲಸಗಳಾಗಿ ನೇಮೋತ್ಸವ ನಡೀತಾ ಇದೆ. ನೇಮೋತ್ಸವ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಉಯ್ಯಾಲೆ ತನ್ನಿಂದ ತಾನೇ ತೂಗ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದೆ. ಒಂದು ಕಡೆ ನೇಮೋತ್ಸವ ನಡೀತಾ ಇತ್ತು, ಮತ್ತೊಂದು ಕಡೆ ಉಯ್ಯಾಲೆ ತನ್ನಿಂದ ತಾನೇ ತೂಗ್ತಾ ಇದೆ. ಇದನ್ನು ನೋಡಿ ಭಕ್ತಾದಿಗಳು ಮೂಕ ವಿಸ್ಮಿತರಾಗಿದ್ದಾರೆ. ಇದು ಪಿಲ್ಚಂಡಿ ಮತ್ತು ಜಾರಂದಾಯ ದೈವಸ್ಥಾನ, ಮಂಗಳೂರಿನ ಬೈಕಂಪಾಡಿ ಸಮೀಪ ಇರುವಂಥ ದೈವಸ್ಥಾನ ಇದು. ಈ ದೈವಸ್ಥಾನ ಈ ಹಿಂದೆ ಅದನ್ನು KADB ವಶಪಡಿಸಿಕೊಂಡಿತ್ತು. ನಂತರ 33 ವರ್ಷ ದೈವಾರಾಧನೆ ಆಗಿರಲಿಲ್ಲ ಈ ಸ್ಥಳದಲ್ಲಿ. ನಂತರ KADB ಜಾಗವನ್ನು ಬಿಟ್ಟುಕೊಡ್ತು ಪವಾಡ ಅನ್ನುವಂತೆ. ನಂತರ ದೈವಾರಾಧನೆಗಳೀಗ ಆರಂಭ ಆಗಿದೆ. ಮತ್ತೆ ಇದೇ ಸ್ಥಳದಲ್ಲಿ ಸದ್ಯ ಪವಾಡಗಳು ನಡೀತಿದೆ ಅಂತ ಭಕ್ತಾದಿಗಳು ಹೇಳ್ತಾ ಇದ್ದಾರೆ. ತುಳುನಾಡಿನ ದೈವಾರಾಧನೆ ಸಹಸ್ರ ವರ್ಷಗಳಿಂದ ಅನೇಕ ರೀತಿಯಾದಂತಹ ಪವಾಡಗಳಿಗೆ ಸಾಕ್ಷಿ ಆಗ್ತಾನೆ ಇದೆ. ಈಗ ಮತ್ತೊಮ್ಮೆ ಮಂಗಳೂರಿನ ಬೈಕಂಪಾಡಿಯ ಇಂಡಸ್ಟ್ರಿಯಲ್ ಏರಿಯಾ, ಸಹಜವಾಗಿ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿ ಕೈಗಾರಿಕೆಗಳಷ್ಟೇ ಇರುವಂಥದ್ದು. ಆದರೆ ಅದರ ಮಧ್ಯೆ ಇರುವಂಥ ಕುಡುಂಬೂರು ನಡುಗಿರಿ ಏನಿದೆ, ಈ ಕ್ಷೇತ್ರದಲ್ಲಿ ಒಂದು ಪವಾಡ ನಡೆದಿದೆ. ದೈವಾರಾಧನೆ ನಡೀತಾ ಇರುವಂಥ ಹೊತ್ತಿನಲ್ಲಿ, ನೇಮೋತ್ಸವ ನಡೀತಾ ಇರುವಂಥ ಹೊತ್ತಿನಲ್ಲಿ ಇಲ್ಲಿರುವಂಥ ದೈವದ ತೊಟ್ಟಿಲೇನಿದೆ ಅದು ತೂಗ್ಲಿಕ್ಕೆ ಆರಂಭಿಸಿರುವಂಥದ್ದು. ನಾನು ಮೊದಲಿಗೆ ಅದನ್ನು ನಿಮಗೆ ತೋರಿಸ್ತೀನಿ. ಜಾರಂದಾಯ ಮತ್ತು ಇಲ್ಲಿ ಪಿಲ್ಚಂಡಿ ದೈವಗಳ ಆರಾಧನೆ ನಡೆಯುತ್ತೆ. ಸಹಸ್ರ ವರ್ಷಗಳಿಂದ ಇಲ್ಲಿ ಆರಾಧಿಸಿಕೊಂಡು ಬರ್ತಾ ಇದ್ದಾರೆ. ಆದರೆ ಆ ಕೈಗಾರಿಕೆಗಳ ಕಾರಣಕ್ಕಾಗಿ ಇಲ್ಲಿ ಕೈಗಾರಿಕೆಗಳ ಆರಂಭ ಆದಂಥ ಸಂದರ್ಭಗಳಲ್ಲಿ ಸಹಜವಾಗಿ ಬೇರೆ ಬೇರೆ ಕಾರಣಕ್ಕಾಗಿ ಒಂದಷ್ಟು ವರ್ಷಗಳ ಕಾಲ ಆರಾಧನೆ ನಿಂತಿತ್ತು. ಆದರೆ ದೈವಾರಾಧನೆ ನಿಲ್ಲಬಾರ್ದು, ದೈವಾರಾಧನೆ ನಿಂತಿರೋದಕ್ಕೆ ಬೇರೆ ರೀತಿಯ ಮುನ್ಸೂಚನೆಗಳು ಸಿಕ್ಕಿ ಮತ್ತೆ ಅಲ್ಲಿ ಆರಾಧನೆಗೆ ಒಳಪಡಬೇಕು. ಕಳೆದ 4 ವರ್ಷಗಳಿಂದ ಮತ್ತೆ ಇಲ್ಲಿ ಆರಾಧನೆ ಆಗ್ತಾ ಇದೆ. ಆರಾಧನೆಯ ಮಧ್ಯೆ ಈ ರೀತಿಯಾದಂತಹ ಪವಾಡಗಳು ಬೇರೆ ಬೇರೆ ಕಾರಣಗಳಿಗಾಗಿ ಅದನ್ನು ತೋರ್ಪಡಿಸುವಂಥ ಕೆಲಸಗಳನ್ನು ದೈವ ಮಾಡ್ತಾನೆ ಇರುತ್ತೆ. ಈ ರೀತಿಯ ಮುನ್ಸೂಚನೆಗಳು ಏನನ್ನು ಸೂಚಿಸುತ್ತೆ ಅನ್ನುವಂಥದ್ದು ಕೂಡ ಬಹಳ ಕೇಳಬೇಕಾದಂಥದ್ದು. ಹಾಗಾಗಿ ಇದು ಭಕ್ತ ವಲಯದಲ್ಲೂ ಕೂಡ ಬಹಳ ಅಚ್ಚರಿಗೆ ಕಾರಣ ಆಗಿರುವಂಥದ್ದು. ಸ್ವತಃ ನಮ್ಮ ಜೊತೆ ಮಾತನಾಡಲಿಕ್ಕೆ ಕ್ಷೇತ್ರದ ಪ್ರಮುಖರಿದ್ದಾರೆ, ಅವ್ರ ಜೊತೆ ನಾನು ಮಾತನಾಡ್ತಾ ಹೋಗ್ತೀನಿ. ಈ ಒಂದು ಅಚ್ಚರಿಯ ಬಗ್ಗೆ ನೀವೇನು? ಇಲ್ಲಿ ದೈವದ ಪವಾಡಗಳು ತುಂಬ ಉಂಟು. ನಾನು ಸುರುವಿಗೆ ಬಂದದ್ದಷ್ಟೇ, ಬಂದೊಂದು 15 ದಿವಸ ಆಗುವಾಗ ಕೆಲವು ವಿಷಯಗಳೆಲ್ಲ ನಮಗೆ ಅನುಭವಕ್ಕೆ ಬಂತು. ನಾನು ಯಾರ ಹತ್ರ ಹೇಳಲಿಕ್ಕೆ ಹೋಗಲಿಲ್ಲ. ಅದು ಹೇಳಿದರೆ ನಂಬ್ತಾರ ಇಲ್ಲ ನಮಗೆ ಗೊತ್ತಿಲ್ಲ. ಮತ್ತು ಇಲ್ಲಿದ್ದು ಮಹಿಮೆ ಅಂದರೆ ಅನ್ನಪೂರ್ಣೇಶ್ವರಿ. ಇಲ್ಲಿಯ ವಿಷಯ ಹೇಗೆ, ಯಾರಿಗೆ ಏನೊಂದು ಕೆಲಸ ಆಗಬೇಕಾ ಅವರು ಅಲ್ಲಿ ಬಂದೊಂದು ತೀರ್ಥ ಪ್ರಸಾದ ತಗೊಂಡು ಅಮ್ಮ ಅಂತ ಹೇಳಿದರೆ ಇಲ್ಲಿ ಜಾರಂದಾಯ 5 ಸತ್ಯಗಳು ಸಂಪೂರ್ಣವಾದಂಥ ಅವರಿಗೆ ಫಲವನ್ನು ಕೊಡ್ತಾರೆ. ಏನೇ ಇದ್ದರೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.